ಹಲೋ ಆಲ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಕ್ಸಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀವಿ. ಇಲ್ಲಿ ಫಸ್ಟು ವ್ಯಾಕ್ಸ್ ಬೇಕಾಗುತ್ತೆ. ಇದು ಹನಿ ಬೀದು ಮತ್ತು ಪೌಡರ್ ಬೇಕು ಮತ್ತು ವ್ಯಾಕ್ಸ್ ಸ್ಟ್ರಿಪ್ಸು ಮತ್ತು ಇದು ವ್ಯಾಕ್ಸ್ ಹೀಟರು. ನಾನು ಸ್ವಲ್ಪ ಇಲ್ಲಿ ವ್ಯಾಕ್ಸ್ನ ಹಾಕ್ಕೊಂಡು ಹೀಟ್ ಮಾಡ್ಕೋತಿದ್ದೀನಿ. ಅದು ವ್ಯಾಕ್ಸ್ ಕರಗಿದ್ರೆ ಸಾಕು, ಅಲ್ಲಿ ತನಕ ಹೀಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವು ಪೌಡರ್ನ ಅಪ್ಲೈ ಮಾಡಬೇಕಾಗತ್ತೆ. ಡೌನ್ ಟು ಅಪ್ವರ್ಡ್ ಮಾಡಬೇಕು. ಈ ಥರ ಪೌಡರ್ ಅಪ್ಲೈ ಆದಮೇಲೆ ವ್ಯಾಕ್ಸ್ನ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗತ್ತೆ. ತೋರಿಸ್ತೀವಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಇದು ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ನೀವು ಬಾಯಲ್ಲಿ ಹಾರಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅವ್ರಿಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವಿಲ್ಲಿ ಅಪ್ವರ್ಡ್ ಟು ಡೌನ್ವರ್ಡ್ ಈ ಥರ ಅಪ್ಲೈ ಮಾಡಬೇಕು. ಮತ್ತು ಅದು ಯಾವುದೇ ಕಾರಣಕ್ಕೂ ವ್ಯಾಕ್ಸ್ ಸ್ಟಿಕ್ ಇರುತ್ತಲ್ಲ, ಅದನ್ನ ಓಲ್ಡ್ ಮಾಡಬಾರ್ದು. ಹಾಕಿದ ತಕ್ಷಣ ರಪ್ ಅಂತ ಹಿಂಗೆ ಎಳ್ಕೊಬಿಡ್ಬೇಕು ವ್ಯಾಕ್ಸ್ನ. ಆಮೇಲೆ ಈಗ ಸ್ಟ್ರಿಪ್ಪಲ್ಲಿ ಈ ಥರ ಡೌನ್ ಟು ಅಪ್ವರ್ಡ್ ಆದಂಗೆ ಹೇರ್ನ ರಿಮೂವ್ ಮಾಡಬೇಕಾಗತ್ತೆ. ಕೆಳಗಡೆ ಕೈನ ಕ್ಲೀನಾಗಿ ಓಲ್ಡ್ ಮಾಡಬೇಕಾಗತ್ತೆ. ಈ ಥರ ಡೌನ್ ಟು ಅಪ್ವರ್ಡ್ ಕ್ಲೀನಾಗಿ ವ್ಯಾಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕ್ಲೀನಾಗಿ ವ್ಯಾಕ್ಸ್ ಆಗುತ್ತೆ ಹ್ಯಾಂಡ್ಸು. ವ್ಯಾಕ್ಸಿಂಗ್ ಕಂಪ್ಲೀಟ್ ಆದಮೇಲೆ ಇವಾಗ ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ. ಫಿನಿಶಿಂಗ್ಗೆ ಕ್ಲೆನ್ಸಿಂಗ್ ನೋಡಿ, ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡು ಇಲ್ಲಿ ಕ್ಲೀನಾಗಿ ಮಸಾಜ್ ಕೊಡಬೇಕಾಗತ್ತೆ. ಲೈಟ್ ಮಸಾಜ್ ಕೊಡಬೇಕು. ಇಷ್ಟು ಮಾಡಿದ್ರೆ ವ್ಯಾಕ್ಸಿಂಗ್ ಕಂಪ್ಲೀಟ್ ಆಗುತ್ತೆ. ನೀವೇ ಇವಾಗ ನೋಡ್ತಾ ಇರ್ಬೋದು ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.